ಅವರು. ಹೌದು. ಇನ್ನು ಜೆಪಿ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಡೌನ್ ಟು ಅರ್ತ್ ಮನುಷ್ಯ. ಆ ಮನುಷ್ಯನಿಗೆ ಸಕ್ಸಸ್ ಸಿಕ್ಕಿದೆ ಅದೆಲ್ಲ ಗೊತ್ತೇ ಇಲ್ಲ ಇನ್ನು ಅವರಿಗೆ. ಅವರು ನಾವೆಲ್ಲ ಒಟ್ಟಿಗೆ ಇದ್ದವರು. ಅವರು ಜೆಪಿ ಹೇಗೆ ಅಂತ ಹೇಳಿ ನಂಗೆ ತುಂಬಾ ಗೊತ್ತು. ಯಾಕಂದ್ರೆ ಸ್ವಲ್ಪನೂ ಅಹಂ ಬರದಂತ ವ್ಯಕ್ತಿ ಅವರು. ನಿಜ ನಿಜ. ಹೌದು. ಅವರು ನನ್ಗೆ ಇಂತ ಹೆಸರು ಬಂದಿದೆ ಹಾಗೆ ಹೀಗೆ ಈಗ ಹೋಗ್ಬೇಕು, ಕಾರಲ್ಲಿ ಹೋಗ್ಬೇಕು ಅಂತದೇನಿಲ್ಲ, ನಡ್ಕೊಂಡು ಹೋಗ್ತಾರೆ ಅವ್ರು ಪಾಪ. ಅದೆಲ್ಲ ರಾಜ್ಬಿ ಶೆಟ್ಟಿ ಅವರು ಕಲಿಸಿದ್ದು ಪಾಠ ಅವರಿಗೆ. ನನ್ಗೆ ಜಾಸ್ತಿ ರಾಜ್ಬಿ ಶೆಟ್ಟಿ ಅವರ ಸಂಪರ್ಕ ಕಮ್ಮಿ. ಹೇಳಿದ್ರೆ ಅವರು ಆಫೀಸಲ್ಲೇ ಇದ್ದವರು ರಾಜೀವ್ ಶೆಟ್ಟಿ ಅವರು. ರಾಜೀವ್ ಶೆಟ್ಟಿ ಅವರ ಆಫೀಸಲ್ಲೇ ಇವರು ಜೆಪಿ ಅವರು ಇದ್ರು. ಅವರಿಂದ ಕಲ್ತ್ಕೊಂಡದ್ದು ಅದು ಜೆಪಿ ಆಕ್ಚುಲಿ. ಹೌದೌದು. ರಾಜ್ಬಿ ಶೆಟ್ಟಿ ಅವರಿಗೆ ಕಾಲ್ ಮಾಡಿದಾಗೆಲ್ಲ ಅವರೆಲ್ಲೋ ಇರ್ತಾರೆ ಕಳಸದಲ್ಲಿ, ಅಲ್ಲಿ ರೆಸಾರ್ಟ್ ಹತ್ರ ಎಲ್ಲ ಬರಿತಾ ಕೂತಿರ್ತಾರೆ. ನಾನ್ ಫೋನ್ ಮಾಡಿದಾಗ ನಮ್ಮೂರು ಆ ಕಡೆನೆ, ಯಾವಾಗ ಕೇಳಿದ್ರೆ ಅಲ್ಲಿದ್ದೀನಿ ಅಂತ. ಹಾಗೆ ನೇಮಿಂದ ಸ್ವಲ್ಪ ದೂರ. ಹೌದೌದು. ಹೌದು. ಸೊ ನಾನು ಕೊನೆಯದಾಗಿ ತುಳುಲೆ ಮಾತಾಡ್ತೀನಿ. ನಿಮ್ದು ಒಂದು ಪ್ರಶ್ನೆ ಎಂಚ ಅನ್ಸೊಂದು ಪುಷ್ಪರಾಜ್ ಬಳ್ಳಾರ್ ಸರ್ ಈ ಒಂದು ಸಕ್ಸಸ್ ಮಸ್ತ್ ಮಸ್ತ್ ಖುಷಿ ಆವೊಂದುಂಡು. ಜನಕ್ಕಲು ಮಸ್ತ್ ಮೋಕೆಡ್ ಬಾವ ಬಾವ ಅಂದಲೆ ಎತ್ತೊಂದುಲ್ಲೇರು ಅವೊಂಜಿ ಖುಷಿ ಉಂಡು. ಎಂಕೆ ಅನ್ನ ಇಲ್ಲದಕ್ಕಲೊಂಜಿ ಪುದರ್ದಿ ದುಪ್ಪೇರ್ದು ಅದನ್ನ ಪುಷ್ಪರಾಜ್ ಬಳ್ಳಾರ್ ಅಂದ ಅಂಡ ಇಡೀ ಕರ್ನಾಟಕನೇ ಒಂಜಿ ಬೇತೊಂಜಿ ಪುದರ್ದಿನಾಗ ಅವೊಂಜಿ ಖುಷಿ ಬೇತೆ ಬಾವ ಅಂದ್ ಖುಷಿ ಆಪುಂಡು. ಮಾತೆರ್ಲ ಮೋಕೆಡ್ ಬತ್ತದ ಒಂಜಿ ಸೆಲ್ಫಿ ದೆಪ್ಪುನ ಅವಡು ಮೋಕೆಡ್ ಬತ್ತು ಪಾತಿಯರ್ನ ತೂನಾಗ ಮಸ್ತ್ ಖುಷಿ ಆಪುಂಡು ಇಂಕ್. ಈರ್ಲ ಒಲ್ಲ ಮತ್ಲಾಡ್ಬೋದು ಅಂಚನೆ ಮೇಲೆ ಬೂರದರ ಕಲ್ಟಿವಿನಿ ಆತಿನುಂಡ ಯಾನ್ ಪರ್ಪುನ ಅಭ್ಯಾಸ ನಿಜ್ಜೆಂಗ್ ಕಂಚಾದ್ ಅನುಭವ ಆತಿಜಿ. ಓಕೆ ಓಕೆ. ಬಟ್ ಯಾರಣ್ಣ ತುಳು ನಾಟ್ಕಡಿರಿಗೆ ಇನ್ಸ್ಪಿರೇಷನ್ ಉಂಡ ಇಂಚಿನಕ್ಲು ಪರ್ಪುನ ಆಕ್ಟಿಂಗ್ ಎನಿಬಡಿ ಇನ್ಸ್ಪಿರೇಷನ್? ನವೀನಣ್ಣಿ. ನವೀನಣ್ಣಿ ಆರು ಒಂಜಿ ಎಡ್ಡೆ ವ್ಯಕ್ತಿ ಬೊಕ್ಕೊಂಜಿ ಕಲಾವಿದನ್ ದೆರ್ತು ಬತ್ತುನಂಚಿನ ಒಂಜಿ ಕಲಾವಿದ ಯಾರು. ಮತ್ತೆ ಶೂಟಿಂಗ್ ಪ್ಲೇಸ್ ಇಡುವೋಲಣ್ಣ ನವೀನಣ್ಣಿ ಎತ್ತಿರ್ ನನ್ನ ಎಂಕ್ಲೆ ಒಂಜಿ ಧೈರ್ಯ ದಯಬಂಡ ಆರು ಕುಡೊಂಜಿ ಆಕ್ಟ್ರಿಗೆ ಪಂದು ಕೊರ್ಪೇರಾರು ಪುಷ್ಪ ಇಂಚ ಮಲ್ಪು ಆರು ಕುಡೊಂಜಿ ಆಕ್ಟರ್ ನಕ್ಲೆಗ್ ಮಸ್ತ್ ಸಪೋರ್ಟಿವ್. ಓಕೆ. ತುಳು ಕಲಾ ಬಂಧು ನಕ್ಲೆಗೆ ದಾದ ಪನ್ಪರ್ ಇರ್ನ ಮೂಲಕ ತುಳು ಬಂಧುಲೆಗ್ ಏನ್ ಪನ್ಪುಂದಾದ ಪಂಡ ಮಾತೇರ್ಲ ಫಿಲ್ಮ್ ತೂತಾರು ಇಕ್ಲೆಗ್ ಮಸ್ತ್ ಧನ್ಯವಾದ. ಎಲ್ಲೆಂಜಿ ಕಲಾವಿದಾನಿಕ್ಲು ಮಾತೇರ್ಲ ಬುಲೆಪ್ಪದಾರ ಈತ್ ತುಳು ರಂಗಭೂಮಿ ಅವಾರ್ಡ್ ಈತ ನನ್ನ ಫಿಲ್ಮ್ಡು ಬುಲೆಪ್ಪ ಒಂದುಲ್ಲಾರು ಇಂಚನೆ ಮಾತೇರ್ನ ಸಪೋರ್ಟ್ ಪಡೆದು ಏನಕ್ಕೇನೋ ನಾತಿ. ಓಕೆ ಓಕೆ. ಕೊನೆಯದಾಗಿ ನಾನೊಂದು ವ್ಯಕ್ತಿಗಳ ಹೆಸರು ಹೇಳ್ತೀನಿ, ಅವರಿಂದ ನೀವು ಕಲ್ತಿರೋ ಒಂದು ವಿಷಯ ನೀವು ಹೇಳ್ಬೇಕು ನಿಮ್ಮ ಕೆರಿಯರ್ ಅಲ್ಲಿ. ಓಕೆನಾ? ನಂಬರ್ 1 ಜೆಪಿ ತುಮಿನಾಡು ಸೂಫ್ರಮ್ ಸೋ ಡೈರೆಕ್ಟರ್ ಇಂದ ಏನ್ ಕಲ್ತ್ರಿ ಒಂದು ವಿಷಯ, ಒಂದು ಗುಣ? ಜೆಪಿ ತುಮಿನಾಡಿಂದ ಕಲ್ತಂತೂ ಅಹಂ ಇಲ್ಲದಂತ ವ್ಯಕ್ತಿ. ಅಹಂ ಇಲ್ಲ. ಇನ್ನು ನಮ್ಮ ರವಿ ಅಣ್ಣ ಸಾನಿಲ್ ಗೌತಮ್ ಸಪೋರ್ಟಿವ್. ಏನಿದ್ರು ಮಾಡ್ತೀರಾ ಅಂತ ಹೇಳಿ ಒಂದು ಇದು ಕೊಡ್ತಾರೆ ನಮ್ಗೆ, ಒಂದು ನೀವು ಮಾಡ್ತೀರಾ ಪುಷ್ಪಣ್ಣ ಅಂತ ಹೇಳಿ ಒಂದು ನಮ್ಮೊಂದೊಂದು ಎಂಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅವರು. ನಮ್ ರಾಮಪಣ್ಣ ಪ್ರಕಾಶ್ ತುಮಿನಾಡು ಏನಾದ್ರು ನಮ್ಗೊಂದು ಒಂದು ರೋಲ್ ಇದ್ರೆ ಇದು ಪುಷ್ಪಣ್ಣ ಮಾಡ್ತಾರೆ ಅಂತ ಹೇಳಿ ಒಂದು ಕಲಾವಿದರನ್ನ ಒಂದು ಇನ್ನೊಬ್ಬ ಕಲಾವಿದ ಇದ್ದಾನೆ ಅವನಿಗೆ ಒಂದು ಪ್ರೋತ್ಸಾಹ ಕೊಡುವಂತ ವ್ಯಕ್ತಿ. ದೀಪಕ್ ರೈ ಬಾಣಾಜಿ ನಾವು ಇಬ್ರು ಮಾತಾಡುವಾಗ ತುಂಬಾ ಜೋಕ್ಸ್ ಆಗಿ ಮಾತಾಡ್ತೀವಿ ಯಾವಾಗ್ಲೂ. ತುಂಬಾ ಜೋಕ್ಸ್ ಆಗಿ ಮಾತಾಡೋದು ನಾವು ಇಬ್ರು ಮಾತಾಡುವಾಗ, ಏನೋ ತಮಾಷೆಯಾಗಿ ಮಾತಾಡ್ತಾ ಇರ್ತೀವಿ, ತುಂಬಾ ತಮಾಷೆ. ಓಕೆ. ಇನ್ನು ನಮ್ಮ ರಾಜ್ಬಿ ಶೆಟ್ರು ಲೆಜೆಂಡ್ ಅಪ್ಪ. ಅವ್ರ ಹತ್ರ ಅವರ ವಿಷಯದಲ್ಲಿ ಹೇಳೋ ಆಗಿಲ್ಲ, ಯಾಕಂದ್ರೆ ಅವರಿಂದ ತುಂಬಾ ಕಲಿಯೋಕಿದೆ. ಅವರು ಒಂದೊಂದು ಮಾತುಗಳೇನೋ ನಾವು ಇದು ಮೊಬೈಲ್ ಅಲ್ಲೆಲ್ಲ ನೋಡ್ತೀವಿ, ಅವರು ಮಾತಾಡುವಂತ ರೀತಿ ಇವ್ರು ಎಲ್ಲಿಂದ ಕಲ್ತ್ರಪ್ಪ ಇದೆಲ್ಲ ಅಂತ ನಮ್ಗೆ ಇದಾಗುತ್ತೆ. ತುಂಬಾ ಅವರ ಒಂದೊಂದು ಮಾತಿಗೂ ಅರ್ಥ ಇರುತ್ತೆ, ಒಂದೊಂದು ಮಾತಿಗೂ ಅರ್ಥ ಇರುತ್ತೆ. ಇನ್ನು ರಿಷಬ್ ಶೆಟ್ಟಿ ಅವರಿಂದ ಏನ್ ಕಲ್ತ್ರಿ? ಬೆಸ್ಟ್ ಗುಣ ನಿಮ್ಗೆ ಇಷ್ಟ ಆಗೋದು ಅವರಲ್ಲಿ? ಅವರಿಗೆ ಅವರ ಸ್ಟಾಮಿನಾ, ಅವರು ಏನೋ ಒಂದು ಎನರ್ಜಿ ತುಂಬಾ ಅವ್ರದ್ದು. ಎನರ್ಜಿ ಅಂದ್ರೆ ಬೆಳಿಗ್ಗೆ ಹೇಗಿರ್ತಾರೆ ಹಾಗೆ ಸಂಜೆ ತನಕ ಮತ್ತೆ ಒಂದು ಕ್ಲೋಸ್ ಆಗಿ ಮಾತಾಡುವಂತ ವ್ಯಕ್ತಿ. ತುಂಬಾ ಒಳ್ಳೆ ಆತ್ಮೀಯರಾಗೆ ಬಂದು ಮಾತಾಡ್ತಾರೆ. ಒಳ್ಳೆ ಈ ಟ್ರಿಪಲ್ ಆರ್ ಅಲ್ಲಿ ರಾಜ್ ಆಯ್ತು, ರಿಷಬ್ ಆಯ್ತು, ರಕ್ಷಿತ್ ಅವ್ರ ಜೊತೆ ಯಾವಾಗ ನೀವು ಕಾಣಿಸ್ಕೊಳ್ಳೋದು? ನೋಡ್ಬೇಕು, ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ, ಅದೊಂದು ಆಸೆ ಇದೆ. ಯಾಕೆಂದ್ರೆ ಮೂರೊಂದಿಗೂ ನಾನು ಮಾಡಿದ್ದೀನಿ ಮಂಗಳೂರಿನ, ರಕ್ಷಿತ್ ಶೆಟ್ಟಿ ಅವರೊಂದಿಗೆ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಇನ್ನೊಂದು ಆರಿದೆ ನನ್ನ ಫ್ರೆಂಡ್ ಕೂಡ ರೂಪೇಶ್ ಶೆಟ್ಟಿ, ಅವರು ತುಳು ಸಿನಿಮಾ ಮಾಡ್ತಿದ್ದಾರೆ ಈಗ.
ಸೊ ಅವ್ರ ಜೊತೆ ಇದೆಯಾ ಫ್ಯೂಚರ್ ಅಲ್ಲಿ? ನೋಡ್ಬೇಕು. ಜೈಯಲ್ಲಿ ಇತ್ತು ಆಕ್ಚುಲಿ, ಜೈ ಅವರು ತುಳು ಮೂವಿ ಮಾಡ್ತಾ ಇದ್ರು. ನನ್ಗೆ ಸ್ವಲ್ಪ ಡೇಟ್ ಅಲ್ಲಿ ಸ್ವಲ್ಪ ಇದಾಯ್ತು. ಓಕೆ. ಅದ್ರಲ್ಲಿ ಆಕ್ಚುಲಿ ರೂಪೇಶ್ ಶೆಟ್ರು, ಪೃಥ್ವಿಯಂಬರ್ ಎಲ್ಲ ನನ್ನ ನೇಬರೇ. ಓಕೆ. ನೇಬರೇ ಅವರೆಲ್ಲ. ಫೈನ್. ಓಕೆ, ಇದುವರೆಗೆ ಟಿವಿ9 ಜೊತೆ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕ್ಯಾರೆಕ್ಟರ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ. ಇದೇ ರೀತಿ ಬೇರೆ ಬೇರೆ ಕ್ಯಾರೆಕ್ಟರ್ ನಮ್ಮನ್ನು ಬಂದು ರಂಜಿಸ್ತಾ ಇರಿ. ಎಡ್ಡೆ ಅವಕಾಶ ಸಿಗ್ತದೆ. ಎಡ್ಡೆ ಅವಡೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ಇದಾಗಿತ್ತು ಟಿವಿ9 ನ ವಿಶೇಷ. ನಮ್ ಜೊತೆ ಭಾವ ಮಾತನಾಡಿದ್ರು ಪುಷ್ಪರಾಜ್ ಬಳ್ಳಾರ್ ಅವರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.